ಯೇಸು ಕ್ರಿಸ್ತನ ಮಾತನ್ನು ಸಂಧಿಸುವಾಗ ಒಬ್ಬನು ನಾನು ನಿಜವಾಗಿ ಹೇಳ್ತೀನಿ. ಇವತ್ತು ದೇವರ ವಾಕ್ಯವನ್ನು ಹಿಡಿದುಕೊಂಡು ದೇವರ ಸೇವಕನಾಗಿ ನಿಮ್ಮೆಲ್ಲರಿಗೆ ನಾನು ಹೇಳುತ್ತಿರುವುದೇನೆಂದ್ರೆ ಇದು ಸತ್ಯ, ಇದು ನಿಜವಾಗಿ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ ಕಾಣಲಾರನು. ಸತ್ಯವೇ ಹೇಳ್ತಿರೋದು. ಒಬ್ಬನು ಬೈಬಲ್ ಓದಿದ್ರೆ, ಬೈಬಲ್ ಓದ್ತಾ ಇದ್ರೆ, ಚರ್ಚಿಗೆ ಬಂದ್ರೆ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳ್ತಾ ಇಲ್ಲ. ಅವನು ಹೊಸದಾಗಿ ಹುಟ್ಟದಿದ್ದರೆ ಎಲ್ಲಿ ಸೇರಲ್ಲ, ಸೇರಲ್ಲ. ಹೊಸದಾಗಿ ಹುಟ್ಟುವುದು ಅಂತ ಹೇಳಿದ ತಕ್ಷಣ ಮುಂದೆ ವಾಕ್ಯ ಓದುವಾಗ ಓದ್ರಿ. ನಿಕೋದೇವನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಮನುಷ್ಯನ ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಇವತ್ತು ಮನುಷ್ಯನಿಗೆ ನನಗೆ ವಯಸ್ಸಾಗಿದೆ, ಇಲ್ಲಿ ಸೇರಿರುವ ಅನೇಕರಿಗೆ ವಯಸ್ಸಾಗಿದೆ. ಇವತ್ತು ನಾವೆಲ್ಲ ಹುಟ್ಟಿ ಕೆಲವು ವರ್ಷಗಳು ನಮಗಾಗಿದೆ. ತಿರುಗಿ ಹೊಸದಾಗಿ ಹುಟ್ಟೋದಂದ್ರೆ ಅಂದ್ರೆ ತಾಯಿ ಗರ್ಭದಿಂದ ಹೊರಗೆ ಬರೋದು. ಅವನ್ ತಿಳ್ಕೊಂಡ ಯೇಸು ಕ್ರಿಸ್ತನ ಹೇಳುವಂತ ಹುಟ್ಟು ತಿರುಗಿ ತಾಯಿ ಗರ್ಭದೊಳಗೆ ಸೇರಿ ಮತ್ತೆ ಆಚೆ ಬರೋದು ಹೊಸದಾಗಿ ಹುಟ್ಟೋದು ಅಂತ. 5ನೇ ವಾಕ್ಯದಲ್ಲಿ ಓದುವಾಗ ಕರ್ತನಾದ ಯೇಸು ಕ್ರಿಸ್ತನ ಮತ್ತೆ ಅವನಿಗೆ ಹೇಳ್ತಾನೆ, ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಹಲ್ಲೆಲೂಯಾ. ನೋಡ್ರಿ, 2 ವಾಕ್ಯಗಳನ್ನ ಅಲ್ಲಿ ಹೇಳಲ್ಪಡ್ತಾರೆ. ಒಬ್ಬನು ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾನೆ, ಮತ್ತೆ ಹೇಳ್ತಾನೆ ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟಬೇಕು. ಹೊಸದಾಗಿ ಹುಟ್ಟುವುದು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಾನು ಪಾಪಿಯ ತಪ್ಪಿಕೊಂಡು ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬಹುದು. ಯೋಹಾನನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪನ ಪರಿಹಾರ ಮಾಡಿ ನಮ್ಮನ್ನ ಶುದ್ಧೀಕರಿಸುತ್ತದೆ. ಯೇಸು ಕ್ರಿಸ್ತನ ಬಳಿಗೆ ಬಂದಂತ ನಾವೆಲ್ಲರೂ ಯೇಸುವೇ ನನ್ನ ಪಾಪಗಳ ಬಗ್ಗೆ ಸತ್ಯವೇದ ಒಂದು ಲಿಸ್ಟ್ ಅನ್ನು ಕೊಡ್ತಾ ಇದೆ. 1 ಕೊರಿಂಥ 6ನೇ ಅಧ್ಯಾಯ 9-10 ವಾಕ್ಯಗಳನ್ನು ನೀವು ಓದ್ರಿ. ಸರಿ, 1 ಕೊರಿಂಥ 6ನೇ ಅಧ್ಯಾಯ 9-10 ವಾಕ್ಯ. ದೇವರ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗಬೇಡಿರಿ. ನೋಡಿ, ಸತ್ಯವೇದ ಹೇಳ್ತದೆ, ಅನ್ಯಾಯಗಾರರು ದೇವರ ರಾಜ್ಯ ಸೇರೋದಿಲ್ಲ ಎಂಬುದಾಗಿ ನಿಮಗೆ ಗೊತ್ತಿಲ್ವಾ? ಮೋಸ ಹೋಗಬೇಕು. ನಾವೆಲ್ಲ ಯೇಸು ಕ್ರಿಸ್ತನ ನಂಬಿದ್ದೇವೆ, ಸಭೆಗೆ ಬರ್ತಾ ಇದ್ದೇವೆ, ಬ್ಯಾಪ್ಟಿಸಮ್ ತಗೊಂಡಿದ್ದೇವೆ, ಕರ್ತನ ಭೋಜನ ತಗೊಳ್ತಾ ಇದ್ದೇವೆ, ಕಾಣಿಕೆ ಕೊಡ್ತಾ ಇದ್ದೇವೆ, ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಂತೇಳಿ ಮೋಸ ಹೋಗ್ಬೇಡ್ರಿ. ಇವತ್ತು ಬಹಳ ಜನ ದೇವರ ನಂಬಿದಂತ ಕ್ರೈಸ್ತರು ನಾವು ಮೋಸ ಹೋಗ್ತಾ ಇದ್ದೇವೆ. ನಾನು ಕ್ರೈಸ್ತನಾಗಿದ್ದೇನೆ, ನನಗೆ ಬ್ಯಾಪ್ಟಿಸಮ್ ಆಗಿದೆ, ಪ್ರತಿ ಭಾನುವಾರ ನಾನು ಸಭೆಗೆ ಹೋಗ್ತಾ ಇದ್ದೇನೆ, ಬೈಬಲ್ ಹೋಗ್ತಾ ಇದ್ದೇನೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತೇಳಿ ನೀವು ಮೋಸ ಹೋಗಬೇಕು. ಕೆಳಗಡೆ ಬಂದ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟ್ಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇನ್ನೊಂದು ವಾಕ್ಯ ಓದಿ. ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ. ಹಲ್ಲೆಲೂಯಾ. ಮೇಲೆ ಹೇಳಿದಂತ ಒಂದು ಲಿಸ್ಟ್ ಬರೆಯಲ್ಪಟ್ಟಿದೆ. ಆ ಲಿಸ್ಟ್ ಅಲ್ಲಿ ನಿಮ್ಮಲ್ಲಿ ಇಲ್ಲಿರುವಂತ ನಮ್ಮೆಲ್ಲರಲ್ಲಿ ಕೆಲವರು, ಅಂದ್ರೆ ಎಲ್ಲರಲ್ಲ, ಕೆಲವರು ಅಂತವರಾಗಿದ್ದೀರಿ. ಇವತ್ತು ಒಂದು ವೇಳೆ ಈ ವಾಕ್ಯನ ಕೇಳಿಸಿಕೊಳ್ಳುವಂತ ದೇವ ಜನರೇ ಅಥವಾ ದೇವರ ನಂಬದೆ ಇವತ್ತು ಹೊಸದಾಗಿ ಬಂದಂತ ದೇವರ ಮಕ್ಕಳೇ, ನಿಮಗೆ ಪ್ರೀತಿಯಿಂದ ಹೇಳೋದು, ನೀವು ಇಂಥವರಾಗಿದ್ದೀರಿ. ಇನ್ನೊಂದ್ಸಲ ನೀವು ಓದಿ 9ನೇ ವಾಕ್ಯನ ಓದಿ. ಇವಾಗ ಗಮನ ಕೊಟ್ಟು ಕೇಳಿ ಯಾವ ಹೇಳ್ತಾರೆ. ಅನ್ಯಾಯಗಾರರು, ಅನ್ಯಾಯ ಮಾಡುವಂತವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಸೊ ಇಲ್ಲಿ ಓದಿದಂತ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಾಕ್ಯ, 5ನೇ ವಾಕ್ಯ, ಈ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಒಂದು ಪದ ಮತ್ತೆ ನಮಗೆ ಕಾಣಿಸ್ತಿರುವುದು ದೇವರ ರಾಜ್ಯ.
ದೇವರ ರಾಜ್ಯ. ನೀನು ಹೊಸದಾಗಿ ಹುಟ್ಟಿದರೆ ದೇವರ ರಾಜ್ಯ ಕಾಣಲಾರ್ರಿ. ನೀನು ಆತ್ಮೆಯಿಂದಲೂ ನಿಂದ ಹುಟ್ಟಲು ದೇವರ ರಾಜ್ಯ ಕಾಣಲಾರ್ರಿ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ